ಲೋಹಿತ್ ಅವರು ಹೇಳ್ತಾ ಇದ್ರು ರಾಜಗೌಡ್ರೆ, ಇದು ಮಾಧ್ಯಮಗಳ ಸೃಷ್ಟಿ, ಮಾಧ್ಯಮಗಳು ಇಂಥದ್ದೊಂದು ಕೆಟ್ಟ ಚಾಳಿಯನ್ನ ಮಾಡ್ತಾ ಇದೆ, ವಿರೋಧ ಪಕ್ಷಗಳು ಈ ಅಧಿಕಾರ ಹಸ್ತಾಂತರ ಅನ್ನೋದನ್ನ ಕ್ರಿಯೇಟ್ ಮಾಡ್ತಿದ್ದಾರೆ. ಬಟ್ ನಾನು ಮತ್ತೆ ಕೇಳ್ತೀನಿ ಕ್ಲೀಶೆ ಪ್ರಶ್ನೆ, ಇವತ್ತಂತೂ ಇಕ್ಬಾಲ್ ಹುಸೇನ್ ಅವರು ಶರಾ ಬರೆದು ಬಿಟ್ಟಿದ್ದಾರೆ, ನಾವು 2 ಡೇಟ್ ಕೊಟ್ವಿ, ಬಟ್ 3ನೇ ಡೇಟ್ ಕೊಡ್ತಾ ಇದ್ವಿ, ಪಕ್ಕಾ ಅವತ್ತು ಮುಖ್ಯಮಂತ್ರಿ ಹಾಗೆ ಆಗ್ತಾರೆ. ಶಿವಗಂಗಾ ಬಸವರಾಜ್ ಹೇಳ್ತಾರೆ ಇದೇ ಅವಧಿಯಲ್ಲೇ ಮುಖ್ಯಮಂತ್ರಿ ಆಗ್ತಾರೆ, ಅದನ್ನ ನಾನೇ ಕಣ್ಣಾರೆ ನೋಡ್ತೀನಿ. ಇವರಿಬ್ರು ಮಾಧ್ಯಮ ಪ್ರತಿನಿಧಿನೂ ಅಲ್ಲ, ವಿರೋಧ ಪಕ್ಷದ ಸದಸ್ಯರು ಅಲ್ಲ. ರಾಜಗೌಡ್ರೆ, ಲೋಹಿತ್ ಅವರು ಎಲ್ಲೋ ಸ್ವಲ್ಪ ಕನ್ಫ್ಯೂಷನ್ಗೆ ಒಳಗಾಗಿದ್ದಾರೆ ಅನಿಸುತ್ತೆ. ವಿರೋಧ ಪಕ್ಷಕ್ಕೂ ಇವರ ಸಿ ಎಮ್ಗೂ ಸಂಬಂಧ ಇಲ್ಲ. ನಾವು ಅವ್ರು ಯಾರು ಸಿ ಎಮ್ ಮಾಡಲಿ, ನಾಳೆ ಲೋಹಿತ್ನೇ ಮಾಡಲಿ, ನಮ್ಮದೇನು ಅಬ್ಜೆಕ್ಷನ್ ಇಲ್ಲ. ನಮಗೆ ಬೇಕಾಗಿರೋದೇನು, ವಿರೋಧ ಪಕ್ಷವಾಗಿ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಡಳಿತ ಬೇಕು. ಮೊದಲನೇದಾಗಿ ಫಸ್ಟು ಎಲೆಕ್ಷನ್ ಶುರುವಾದಾಗ ಡಿ ಕೆ ಶಿವಕುಮಾರು ಒಕ್ಕಲಿಗರ ಪ್ರಾಬಲ್ಯ ಇರುವಂಥ ಕ್ಷೇತ್ರಗಳಿಗೆ ಹೋಗಿ ನನಗೆ ಪೆನ್ನು ಪೇಪರ್ ಕೊಡಿ ಸ್ವಾಮಿ, ನಾನು ಈ ಬಾರಿ ಮುಖ್ಯಮಂತ್ರಿ ಆಗ್ತೀನಿ ಅಂತ ಅವ್ರು ಕೇಳ್ಕೊಂಡ್ರು. ಅದು ಸಹಜ ವಿಚಾರ, ಇಡೀ ಜಗಜ್ಜಾಗಿರೋಂಥ ವಿಚಾರ. ಅದ್ರ ಬಗ್ಗೆ ನಾವು ಚಕಾರನೂ ಎತ್ತಂಗಿಲ್ಲ. ಅವರು ಜನ ಕೇಳಿದ್ರು, ಜನ ವೋಟ್ ಕೊಟ್ಟರು, ಅವ್ರು ಗೆದ್ದರು. ಅವ್ರ ಪಕ್ಷದಲ್ಲಿ KPCC ಅಧ್ಯಕ್ಷರಿಗೆ ಅವತ್ತಿನಿಂದ ಒಂದು ಕಾಲಘಟ್ಟದಿಂದ ಅವರು ನಡೆಸ್ಕೊಂಬಂದಂಥ ಪ್ರವೃತ್ತಿ ಏನಿತ್ತು ಅಂದರೆ, ಯಾರು KPCC ಅಧ್ಯಕ್ಷರಾಗ್ತಾರೋ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಒಂದು ಕನಸಿತ್ತು. ಒಕ್ಕಲಿಗ ಜನಾಂಗ ಏನೋ ನಮ್ಮ ಜನಾಂಗದಲ್ಲಿ ಕಾಂಗ್ರೆಸ್ಸಿಂದ ಒಬ್ಬ ಮುಖ್ಯಮಂತ್ರಿ ಆಗ್ತಾರೆ, SM ಕೃಷ್ಣ ಆದ ನಂತರ ನಮ್ಮವ್ರಿಗೊಂದು ಒಳ್ಳೆ ಅವಕಾಶ ಸಿಕ್ಕಿಲ್ಲ ಅನ್ನೋ ಒಂದು ಆಸೆ ಇಟ್ಕೊಂಡು ಜನ ಕಾಂಗ್ರೆಸ್ ವೋಟ್ ಕೊಟ್ಟರು. 138 ಮ್ಯಾಂಡೇಟ್ ಬಂತು. ತದನಂತರ ಶುರುವಾಗಿದ್ದೆ ಚಿತ್ರ ವಿಚಿತ್ರ ಘಟನೆಗಳು. ಆ ಘಟನೆಗಳಿಗೆ ಸಾಕ್ಷೀಕರಿಸಲಿಕ್ಕೆ ನಾವಲ್ಲ, ಮಾಧ್ಯಮಗಳೇನಿದ್ರು ಬರೀ ಸಾಕ್ಷೀಕರಿಸ್ತಾ ಇದ್ದಾರೆ. ಅವ್ರಿಗೇನು ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ಇವತ್ತು ಯತೀಂದ್ರ ಸಿದ್ದರಾಮಯ್ಯನವರು ನಮ್ಮ ಅಪ್ಪನೇ 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ, 5 ಅಲ್ಲ 50 ವರ್ಷ ಮಾಡ್ಕೊಳ್ಳಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಜನ ವೋಟ್ ಕೊಟ್ರೆ ನಾವ್ಯಾರೀ ಬೇಡ ಅನ್ನೋಕ್ಕೆ, ಅವರೇ ಮಾಡಲಿ. ನಮಗೇನು ಕ್ಲಿಯರ್ ಆಡಳಿತ ಬೇಕು. ಹೆಂಗೋ ಕ್ಲಿಯರ್ ಆಡಳಿತ ಕೊಟ್ರಿ, ಮೂಡಾದಲ್ಲಿ ತಗೊಂಡಂಥ ಸೈಟ್ 14 ವಾಪಸ್ ಕೊಟ್ರಿ, ನಾನು ಕಳ್ಳ ಅಲ್ಲ, ಬರೀ ಎತ್ಕೊಂಡು ಇಟ್ಕೊಂಡಿದ್ದೆ ಮತ್ತೆ ವಾಪಸ್ ಕೊಟ್ಟಿದ್ದೀನಿ ಅಂತ ಸಾಬೀತು ಮಾಡ್ಕೊಂಡ್ರಿ. ಕೇಳಿ, ತದನಂತರ ಕೇಳ್ಕೊಳ್ಳಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ತದನಂತರ ಈ ಯಾವುದು ವಾಲ್ಮೀಕಿ ಹಗರಣದಲ್ಲಿ 89 ಕೋಟಿ ಹಗರಣ ಆಗಿತ್ತು. ನಮ್ಮ ಶಂಕರ್ ಶೆಟ್ಟರ್ ಹೇಳ್ತಾ ಇದ್ರು, ಯಾವುದೇ ಅವರ ಮೇಲೆ ಇದು ಬರಲಿಲ್ಲ ಅಂತ. ಒಂದು ನಿಮಿಷ ಲೆಟ್ ಮಿ ಫಿನಿಶ್, ಆಮೇಲೆ ನೀವು ಮಾತಾಡಿ, ನಂದೇನು ಅಬ್ಜೆಕ್ಷನ್ ಇಲ್ಲ. 89 ಕೋಟಿ ಹಗರಣ ಅವ್ರ ಮೇಲೆ ಬಂತು. ಆಸ್ ಎ ಫಿನಾನ್ಸ್ ಮಿನಿಸ್ಟರ್ ಆಗಿ 4 ಕೋಟಿ ಮೇಲೆ ಆಚೆ ಹೋಗ್ಬೇಕು ಅಂದರೆ ಫಿನಾನ್ಸ್ ಮಿನಿಸ್ಟರ್ ಸಿಗ್ನೇಚರ್ ಆಗಬೇಕು ಅನ್ನೋ ಕನಿಷ್ಠ ಈ ವಿಚಾರನೂ ಗೊತ್ತಿಲ್ಲದಿರುವಂಥ ಮೂರ್ಖರು ಯಾರು ಮಾಧ್ಯಮನ ನಡೆಸ್ತಾ ಇಲ್ಲ. ನನ್ನಂಥ ಒಬ್ಬ ಪತ್ರಕರ್ತ ಮತ್ತು ಒಬ್ಬ ವಕ್ತಾರನಾಗಿ ಬಂದು ಕೂತ್ಕೊಳ್ಳಿಕ್ಕೆ ಕೋತಿ ಮೊಸರನ್ನ ತಿಂದು ಮೇಕೆ ಮೂತಿಗೆ ಒರೆಸ್ತು ನನಗೆ ಪಾಪ ನಾಗೇಂದ್ರನ ಬಲಿ ಕೊಟ್ಟರು. ಇಂಥ ಪ್ರಕರಣಗಳು ಹೇಳ್ತಾ ಹೋದ್ರೆ ಇವತ್ತು ಇಡೀ ದಿನ ಹೇಳ್ತಾ ಹೋದ್ರೂ ಸಾಕಷ್ಟು ಸಿಗ್ತವೆ. ಮತ್ತು ಸಿದ್ದರಾಮಯ್ಯನವ್ರನ್ನ ಮಾತಾಡ್ತಾರೆ ಕ್ಲೀನ್ ಆ್ಯಂಡ್ ಕ್ಲೀನ್. ಯಾವ ರೀತಿ ಒಂದು ಸಮಸ್ಯೆ ಶುರುವಾಗ್ಬಿಟ್ಟಿದೆ ಅಂದರೆ, ಸಿದ್ದರಾಮಯ್ಯನವ್ರಿಗೆ ಒಳಗೆ ಆತಂಕ ಸ್ಟಾರ್ಟ್ ಆಗಿದೆ. ನಾನು ಮಾಡಿರುವಂಥ ಇಷ್ಟು ಹಗರಣಗಳು ಈ ಹಿಂದೆ ಸರ್ಕಾರ ಇದ್ದಾಗ ಅವ್ರು ಏನು ಮಾಡಿದ್ರು, ರೀಡು ಅಂತೇಳಿ 1800 ಎಕರೆ ಹಗರಣ ಮಾಡಿದ್ರು. ತದನಂತರ ಹಗರಣಗಳ ಸಾಲೇ ಬಂತು. ಇನ್ನೆಲ್ಲಿ ಅವರ ಹೈಕಮಾಂಡ್ ಕಿತ್ತಾಕುತ್ತೋ ಅಂತ ಸಿದ್ದರಾಮಯ್ಯನವರು ಸಮಾಜವಾದಿಗಳು ಹುಬ್ಲೆಟ್ ವಾಚು ಅದನ್ನು ವಾಪಸ್ ಕೊಟ್ಟರು. ಹೆಂಗೆ ಅಂದರೆ, ಈ ಸಮಾಜದಲ್ಲಿ ಒಬ್ಬ ಕಳ್ಳನ್ನೇನು ಹಿಡಿದ್ರೆ ಐಟಮ್ ಏನೋ ರಿಕವರಿ ಮಾಡಿಬಿಟ್ಟು ಅವನ ಪಕ್ಕಾ ಕಳ್ಳ ಅಂತ ಪ್ರೂವ್ ಮಾಡ್ತಾರೆ. ಇಲ್ಲ ಹೆಂಗೆ ಅಂದರೆ, ಸಿದ್ದರಾಮಯ್ಯನವ್ರ ಪ್ರಕರಣದಲ್ಲಿ ಅವನು ಐಟಮ್ ವಾಪಸ್ ಕೊಟ್ಟ ಅಂದರೆ ಈಸ್ ಕ್ಲೀನ್ ಚಿಟ್ ಅಂತ. ಈ ಥರ ಪ್ರಕರಣಗಳು ಸುಮಾರು 67ಕ್ಕೂ ಹೆಚ್ಚು ಕೇಸ್ಗಳಿದ್ದಾವೆ. ಇಂಥ ಪರಿಸ್ಥಿತಿಯಲ್ಲಿದ್ದಾಗ ತಮ್ಮ ತಂದೆಯ ಮುಖ್ಯಮಂತ್ರಿಗಿರಿ ಹೋಗ್ಬಿಟ್ರೆ 67ಕ್ಕೂ ಹೆಚ್ಚು ಕೇಸ್ಗಳಿದ್ದಾವೆ ಆಯ್ತಾ. ತಮ್ಮ ತಂದೆಯ ಮುಖ್ಯಮಂತ್ರಿಗಿರಿಯಲ್ಲಿ ಹೋಗ್ಬಿಟ್ರೆ ನನಗಿನ್ನೆಲ್ಲ ಆತಂಕನೇ. ಯಾಕೆಂದ್ರೆ ಅವರು 1+1 ಆಫರಲ್ಲಿ ಬಂದಿರೋರು. ಅಪ್ಪ ಮುಖ್ಯಮಂತ್ರಿ ಆಗಿದ ತಕ್ಷಣ ಮಗನಿಗೆ ಒಂದು MLC ಮಾಡಿದ್ರು. ಈ ಪ್ರಕ್ರಿಯೆ ಬೇರೆ ಯಾವ ಪಕ್ಷದಲ್ಲೂ ಇಲ್ಲ, ಇಡೀ ದೇಶದಲ್ಲೇ ಇಲ್ಲ. ನಮ್ಮಲ್ಲೆಲ್ಲ ಐತೆ. ಕುಟುಂಬ ರಾಜಕಾರಣ ಅಲ್ಲ, ನಾನು ಹೇಳೋದು ಕೇಳಿಸ್ಕೊಂಡ್ರೆ ಹೇಳ್ತೀನಿ. ನಾನು ಕುಟುಂಬ ರಾಜಕಾರಣ ಹೇಳ್ತಾ ಇಲ್ಲ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. 1+1 ಬಿಟ್ಟಿ MLC ಆಗಿರೋದು, ಬಿಟ್ಟಿ MLC ಅವರೆಲ್ಲ ನಿಂತ್ ಗೆದ್ದಿರೋರು, ಜನ ಆಯ್ಕೆ ಮಾಡಿರೋರು. ಬಿಟ್ಟಿ MLC ಅಲ್ಲ, ಬಿಟ್ಟಿ MLC ನಿಮ್ಗೆ ನಿಮ್ ಪಾರ್ಟಿಲಿ ಏನ್ ಮಾಡಿದೀರ? ದುಡ್ದಂತ ಕಾರ್ಯಕರ್ತರಿಗೆ ಕೊಡ್ಬೇಕಾದ್ರೆ ದುಡ್ದಂತ ಕಾರ್ಯಕರ್ತರಿಗೆ ನಾಳೆ ಲೋಹಿತ್ ಕರ್ಕೊಂಡು ಹೋಗಿ ಕೊಟ್ರು ಅದಕ್ಕೊಂದು ಗೌರವ ಇರ್ತದೆ. ಅಪ್ಪ CM ಅಂದಿದ ತಕ್ಷಣ ಮಗನ್ ಕರ್ಕೊಂಡ್ ಬಂದು MLC ಮಾಡ್ತೀರಾ? ಯಾವ ಸಂಸ್ಕಾರ ಇದು? ಇದನ್ನ ಒಪ್ಬೇಕಂದ್ರೆ DK ಶಿವಕುಮಾರ್ ಕೂಡ ಕೇಳಿ, ತಮ್ಮನ್ನ MLC ಮಾಡ್ಕೊಳ್ಳಿಲ್ಲ, ಸಾಮಾನ್ಯ ಕಾರ್ಯಕರ್ತನಾಗಿ ಈ ಮಟ್ಟಿಗೆ ತಮ್ಮನ್ನ MLC ಮಾಡ್ಕೊಳ್ಳಿಲ್ಲ, ಬೆಳೆದಿದ್ದಾರೆ. ಕೇಳಿ DK ಕೂಡ. ನಾನು ಅದನ್ನ ಹೇಳ್ತಾ ಇಲ್ಲ ರೀ, ನೀವೇನೋ ಮಾತಾಡ್ತಾ ಇದ್ದೀರಿ. DK CM DK ಅಷ್ಟು ದೊಡ್ಡ ಲೀಡರ್ ಆದ್ರು ತಮ್ಮನ್ನ MLC ಮಾಡ್ಕೊಳ್ಳಿಲ್ಲ. MP ಗೆ ಎಲೆಕ್ಷನ್ ನಿಲ್ಸ್ ಗೆಲ್ಸ್ಕೊಂಡ್ರು.
ಜನ ಆಯ್ಕೆ ಮಾಡ್ಬೇಕು. ನೀವು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿದ್ದೀರಾ, ಎಲ್ಲಿದ್ದೀರಾ? ಕ್ಷೇತ್ರನೇ ಇರ್ಲಿಲ್ಲ ಪಾಪ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಶಂಕರ್ ಶೆಟ್ಟಿ ಸರ್, ಆರ್ ಅಶೋಕ್ ಅವರ ಹೇಳಿಕೆಯನ್ನ ಗಮನಿಸೋಣ. ವಿರೋಧ ಪಕ್ಷದ ಸೃಷ್ಟಿ ಅಂತಾರೆ. ವಿರೋಧ ಪಕ್ಷಕ್ಕೆ ಮಾತನಾಡ್ಲಿಕ್ಕೆ ಆಹಾರ ಯಾರು ಕೊಡ್ತಿದ್ದಾರೆ? ಆರ್ ಅಶೋಕ್ ಅವರ ಹೇಳಿಕೆಯನ್ನು ಗಮನಿಸೋಣ. ನಂತರದಲ್ಲಿ ನಾನು ಶಂಕರ್ ಶೆಟ್ಟಿ ಸರ್ಗೆ ಆ ಹೇಳಿಕೆ ಆಧಾರದ ಮೇಲೆ ಪ್ರಶ್ನೆ ಕೇಳ್ತೀನಿ. ಆರ್ ಅಶೋಕ್ ಅವರ ಇವತ್ತಿನ ಸ್ಟೇಟ್ಮೆಂಟ್. ಎಲ್ಲ ಶಾಸಕರು ಎಲ್ಲ ಮಂತ್ರಿಗಳು ಏನು ಹೇಳ್ತಾ ಇದ್ದಾರೆ, ಹೈಕಮಾಂಡ್ ತೀರ್ಮಾನ ಅಂತ. ಆದರೆ ಯತೀಂದ್ರ ಅವರೇ ತೀರ್ಮಾನ ಕೊಟ್ಬಿಟ್ಟವ್ರೆ, ನಮ್ಮ ಅಪ್ಪನೇ 5 ವರ್ಷ ಮುಖ್ಯಮಂತ್ರಿ ಅಂತ. ಮುಗೀತಲ್ಲ, ಅವರೇ ಹೈಕಮಾಂಡ್. ಡೆಲ್ಲಿಯರ ಹೈಕಮಾಂಡ್ ಸತ್ತೋಗಿದೆ. ಬೆಲೆ ಇಲ್ಲದ ಹೈಕಮಾಂಡ್, ಪವರ್ ಇಲ್ಲದ ಪವರ್ಲೆಸ್ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್. ಅದರಿಂದ ಇಲ್ಲಿ ಮತ್ತೆ ಕುರ್ಚಿ ಕಾಳಗ. ಶಂಕರ್ ಶೆಟ್ಟಿ ಸರ್ ಉತ್ತರ ಕೊಡ್ಲಿ, ಅದಾದ್ಮೇಲೆ ಲೋಹಿತ್ ಅವರೇ ನೀವೇ ಡಿಫೆಂಡ್ ಮಾಡ್ಕೊಳ್ಬೇಕು. ಹೈಕಮಾಂಡ್ ಬಂದೆ ಸರ್, ವಾಪಸ್ ಬರ್ತೀನಿ. ಇನ್ನೂ ಒಂದು ರೌಂಡ್ ಪ್ರಶ್ನೆ ಕೇಳೋಕಿದೆ. 10 ಸೆಕೆಂಡ್ನ ಕೆಲಸ ಸರ್. ಅಧಿಕಾರ ಹಂಚಿಕೆ ಅನ್ನೋದು ಇಲ್ಲವೇ ಇಲ್ಲ. ಬಂದಾಗ ನಾವು ತಿಳಿಸ್ತೀವಿ ಅಲ್ಲ, ಅಧಿಕಾರ ಹಂಚಿಕೆ ಅನ್ನೋದು ಇಲ್ಲವೇ ಇಲ್ಲ. ಅದು ಅಷ್ಟು ಕಷ್ಟನ ಸರ್ ಹೈಕಮಾಂಡ್ಗೆ? ಇಷ್ಟೆಲ್ಲ ಚರ್ಚೆ, ಮಾಧ್ಯಮ ಸೃಷ್ಟಿ, ವಿರೋಧ ಪಕ್ಷದ ಮಾತು, ಅವಕಾಶನೇ ಇರ್ತಿರ್ಲಿಲ್ಲ. ನೋಡಿ ಮೇಡಮ್, ಅಧಿಕಾರ ಹಂಚಿಕೆ ಅಂತ ಹೇಳಿದ್ರು ಪಬ್ಲಿಕ್ ಡೊಮೈನ್ ಒಂದೇ ಒಂದು ಕರ್ನಾಟಕ ರಾಜ್ಯದ ಅಧಿಕಾರ. ಅದು ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪನ ಮಧ್ಯೆ ಆದ ಅಡಿಕಮ್. ಅದು ಬಾಹ್ಯದಲ್ಲಿ ಇತ್ತು, ಪಬ್ಲಿಕ್ ಡೊಮೈನಲ್ಲಿ ಇತ್ತು. ಏನು 20 ತಿಂಗಳು ನೀವು 20 ತಿಂಗಳು ನಾವು, ಅದೇ ಅಧಿಕಾರ ಹಸ್ತಾಂತರ ಸರಿಯಾಗಿ ನಡೀಲಿಲ್ಲ. ಪಬ್ಲಿಕ್ ಡೊಮೈನಲ್ಲಿ ಇದ್ದದ್ದು. ಇದು ಎಲ್ಲೇ ಯಾರೋ ಒಪ್ಪಂದ ಮಾಡಿಕೊಂಡು ಏನೋ ಮಾಡ್ಕೊಂಡು ಇರ್ತಾರೆ. ಬೆಸ್ಟ್ ಎಕ್ಸಾಂಪಲ್ ಹೇಳ್ತೇನೆ, ಕಾಂಗ್ರೆಸ್ ಒಂದು 5-6 ವರ್ಷಗಳಿಂದ 3 ರಾಜ್ಯಗಳಲ್ಲಿ ಅಧಿಕಾರ ಬಂತು. ಯಾವುದು? ರಾಜಸ್ಥಾನ, ಛತ್ತೀಸ್ಗಢ, ಮಧ್ಯಪ್ರದೇಶದಲ್ಲಿ. ಛತ್ತೀಸ್ಗಢದಲ್ಲಿ ಒಂದು ಏನು ಸಿಂಗ್ದೇವ್ ಮತ್ತು ಬಘೇಲ್ ಇವರ ಮೇಲಿತ್ತು. ಬಘೇಲ್ ಇದು ಅಲ್ಲಿ ಏನು ಗೊತ್ತಾ, ಒಂದ್ಸಲ ಸಿಂಗ್ದೇವ್ ಓಪನ್ ಆಗಿ ಪಬ್ಲಿಕ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ನೀನು ಅವ್ರ ಬಘೇಲ್ ಅವರು 2 ವರ್ಷ ಮಾಡಲಿ, ನಂತರ ನಿಮ್ಗೆ 2.5 ವರ್ಷಕ್ಕೆ ಹೋದ ಅಂತ. 2 ವರ್ಷ ಹೋದ ಕೂಡ ಸಿಂಗ್ದೇವ್ ಹೋಗಿ ಕೇಳಿದ್ರು ರಾಹುಲ್ ಗಾಂಧಿ, ಸರ್ ಆ ದಿನ ಮಾತು ಕೊಟ್ಟಿದ್ರು ನನಗೆ ಕುಡಿ ಅಂತ. ಆಗ ಅವರೇ ಬಂದು ಪ್ರೆಸ್ ಕಾನ್ಫರೆನ್ಸ್ ಹೇಳ್ತಾರೆ, ನಾನು ನೀವು ಮಾತು ಉಳಿಸ್ಕೊಡಿ ಸರ್ ಅಂದ್ರೆ ರಾಹುಲ್. ಆಗ ನೋ ಈಸ್ ಡೂಯಿಂಗ್ ವೆರಿ ವೆಲ್, ಸೊ ಕ್ವಶನ್ ಆಫ್ ಚೇಂಜಿಂಗ್ CM ಇಸ್ ಡಸಂಟ್ ಅರೈಸ್ ಅಂತ ಹೇಳಿ ವಾಪಸ್ ಕಳಿಸ್ಬಿಟ್ರು ಸಿಂಗ್ದೇವ್ ಅವರು. ಅಲ್ಲ ಅಲ್ಲ ಕಂಪ್ಲೀಟ್, ದಯವಿಟ್ಟು ಇಲ್ಲ, ನಾನು ಇಲ್ಲಿ ಕೇಳಿ, ಇಲ್ಲಿ ಇದುವರೆಗೆ ನಡೆದ ಅದನ್ನೇ, ಅದಕ್ಕೆ ಬರ್ತೇನೆ ನನ್ನ ಪಾಯಿಂಟ್. ಇಲ್ಲಿ ಅದು ಓಪನ್ ಅವರೇ ಹೇಳಿಬಿಟ್ರು. ಇನ್ನು ಇದೇ ರೀತಿ ನಿಮ್ಮ ರಾಜಸ್ಥಾನದಲ್ಲಿ ಗೆಲಟ್ ಮತ್ತು ಪೈಲಟ್ ಇದು ಕಾರಣ ಇತ್ತು. ಅದರಲ್ಲಿ ಏನೇನೆಲ್ಲ ಆಯಿತು ಗೊತ್ತು. ಒಂದು ಗೌರ್ಮೆಂಟೇ ಬಿದ್ದು ಹೋಯ್ತು. ಯಾವುದರಲ್ಲಿ ನೀವು ಮಧ್ಯಪ್ರದೇಶದಲ್ಲಿ ಕಮಲ್ನಾಥ್ ಮತ್ತು ಇವ್ರದ್ದು ಸಿಂಧೆ ಅವ್ರದ್ದು ಆಯ್ತಲ್ಲ, ಸಿಂಧೆ ಅವ್ರು ಪಾರ್ಟಿ ಬಿಟ್ಟು, ಪಾರ್ಟಿ ಗೌರ್ಮೆಂಟ್ ಬಿದ್ದೋಯ್ತು, ಪಾರ್ಟಿ ಬಿಟ್ಟು ಈಗ ಸೆಂಟ್ರಲ್ ಗೌರ್ಮೆಂಟ್. ಸೊ ಇದೆಲ್ಲ ಏನಾಗಿದೆ ಅಂತ ಯಾರಿಗೆ ಗೊತ್ತಿಲ್ಲ, ಹೌದಲ್ವಾ? ಇಲ್ಲಿ ಒಪ್ಪಂದ ಆಗಿದೆ ಅಂತ ಹೇಳ್ತಾರೆ. ಇದುವರೆಗೂ ಹೈಕಮಾಂಡ್ನವರು ಒಪ್ಪಂದ ಆಗಿಲ್ಲ ಅಂತ ಹೇಳಿಲ್ಲ, ಆಗು ಅಂತ ಹೇಳಿಲ್ಲ. ಇಲ್ಲೇನು ಗೊತ್ತಾ, ಇವರು ಹೈಕಮಾಂಡ್ ಇದೇನಿದೆ, ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು ಅಂತ ಹೇಳ್ತಾ ಇದ್ದಾರೆ. ಅದನ್ನು ಮುಂದುವರಿಸ್ತಾ ಇದ್ದಾರೆ. ಯಾರಿಗೂ ಮನಸ್ಸು ಬೇಜಾರು ಪಡ್ಬೋದು. ಸಿದ್ದರಾಮಯ್ಯರಿಗೂ ಮನಸ್ಸು ಬೇಜಾರಾಗೋದು, ಸಿದ್ದರಾಮಯ್ಯವರು ನಮ್ಮ DKC ಅವರಿಗೂ ಮನಸ್ಸು ಬೇಜಾರು ಅಂತ ಗಾಡಿ ದುಡ್ತಾ ಇದ್ದಾರೆ. ಗಾಡಿ ಮೇಲೆ ಹೋಗ್ತಾ ಉಂಟು. ನಮ್ಮಂಥವರಿಗೆ ನಿಮ್ಮಂಥವ್ರಿಗೆ ಒಂದು ಮಾತಾಡಲಿಕ್ಕೆ ಒಂದು ಸಬ್ಜೆಕ್ಟ್ ಸಿಗ್ತಾ ಉಂಟು. ನಾವು ಮಾತಾಡೋದು ಬೇಡ ಅಂತ ಹೇಳಿದ್ರು ಗೊತ್ತಾ, ಶುರುವಾಗ ಸತ್ಯ ಹೇಳಿದ್ರೆ ಮಾಧ್ಯಮ. ಇವತ್ತು ಎಲ್ಲಿ ಹೇಳ್ತಾರೆ ಅವರು, ಯತೀಂದ್ರ ನೀವು ಹೋಗಿ ಕ್ವಶನ್ ಕೇಳ್ತಾರೆ ಅವರಿಗೆ, ಮೈಕ್ ಇಡ್ತೀರಿ ಬಾಯಿ ಹತ್ರ, ಆಗ ಅವ್ರು ಹೇಳ್ಬಿಡ್ತಾರೆ. ಇಲ್ಲಿ ಕೇಳಿ, ಅವ್ರು ಬುದ್ಧಿವಂತ ಆದ್ರೆ ಇದು ನೀವು ಹೇಗೆ ಕೇಳಿದಕ್ಕೆ ಅದು ಬುದ್ಧಿವಂತ ಲಕ್ಷಣ. ಅದು ಬುದ್ಧಿವಂತ ಲಕ್ಷಣ. ಮನಮೋಹನ್ ಸಿಂಗ್ ಇಲ್ಲಿ ಕೇಳಿ, ಮನಮೋಹನ್ ಸಿಂಗ್ ಅವರು 10 ವರ್ಷ ಬಾಯಿ ಎತ್ತಿರ್ಲಿಲ್ಲ. ಮನಮೋಹನ್ ಸಿಂಗ್ ಅವರು, ನರಸಿಂಹರವರು 5 ವರ್ಷ ಬಾಯಿ ಎತ್ತಿರ್ಲಿಲ್ಲ. ಒಳ್ಳೆ ಆಡಳಿತ ಕೊಟ್ಟರು. ಈಗ ಮೋದಿ ಅವರು ಕೆಲವು ವರ್ಷದಿಂದ ಪ್ರೆಸ್ ಕಾನ್ಫರೆನ್ಸ್ ಮಾಡಿಲ್ಲ, 12 ವರ್ಷ ಆಯ್ತು ಪ್ರೆಸ್ ಕಾನ್ಫರೆನ್ಸ್ ಮಾಡಿಲ್ಲ. ಅದೆಲ್ಲ ಬುದ್ಧಿವಂತ ಲಕ್ಷಣ. ಯಾವಾಗ ನೀವು ಬಂದು ಕೇಳಬೇಕು ಅಷ್ಟೇ ಉತ್ತರ ಕೊಡುವಾಗ ಅವರು ತಪ್ತಾರೆ. ಅದು ಮಾತಲ್ಲಿ ಏನು ಗೊತ್ತಾ, ಮಾತು ಸ್ಪೋಕನ್ ವರ್ಡ್ಸ್ ಕೆನಾಟ್ ಬಿ